ನಾನಿವತ್ತು ಸ್ವೀಟ್ ಕಾರ್ನ್ ಮೊದಲಿಗೆ ನಾನು ಬೇಯಿಸ್ಕೊಂಡಿರುವಂಥ ಮೆಕ್ಕೆಜೋಳವನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕ್ಯಾರೆಟ್, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚಕಾರದ ಪುಡಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ. ನಾವು ಸ್ವಲ್ಪ ಎಣ್ಣೆನ ಕಡಿಮೆ ಯೂಸ್ ಮಾಡ್ತೀವಿ. ಅದಕ್ಕಾದ ನಂತರ ನಾನು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಅದಕ್ಕೆ ಹೆಚ್ಚಿಕೊಂಡಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಚೆನ್ನಾಗಿ ಬೇಯ್ದಿದೆ. ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಚ್ಚಕಾರದ ಪುಡಿ ಚೆನ್ನಾಗಿ ಮಿಶ್ರಣ ಮಾಡ್ಕೊತೀನಿ. ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಕಾರ್ನನ್ನು ಹಾಕ್ತಿದ್ದೀನಿ. ನಾನು ಸ್ವಲ್ಪ ಎಣ್ಣೆ ಯೂಸ್ ಕಡಿಮೆ ಮಾಡೋದು, ಯಾಕಂತಂದರೆ ಎಣ್ಣೆ ಇವಾಗ ಎಲ್ಲರೂ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳೋದಲ್ವಾ, ಹೆಲ್ತಿಗೂ ಕೂಡ ಒಳ್ಳೆಯದು. ಇದನ್ನು ಡಯಟ್ ಮಾಡ್ಕೊಳ್ಳೋರು ಕೂಡ ಚೆನ್ನಾಗಿ ಇದನ್ನು ತಿನ್ಬೋದು, ಯಾಕಂದರೆ ಇದು ಡಯಟ್ಗೂ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನಾವು ಓನ್ಲಿ ವೆಜಿಟೇಬಲ್ಸು ಕಾರ್ನೆಲ್ಲ ಯೂಸ್ ಮಾಡಿರ್ತೀವಲ್ಲ. ನಾನಿವಾಗ ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಲಿಂಬೆ ರಸವನ್ನು ಹಾಕ್ತಿದ್ದೀನಿ. ನಾನು ನಿಮಗೆ ಇದು ಮುಂಚಿತವಾಗಿ ಹೇಳಿರಲಿಲ್ಲ. ಇವಾಗ ಸ್ವಲ್ಪ ನಾನು ನಿಂಬೆ ರಸ ಹಾಕ್ತಿದ್ದೀನಿ, ಸ್ವಲ್ಪ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತಿದೆ ಒಂಥರ. ನಾನು ಸೌತೆಕಾಯಿ ಏನೇನು ಮಾಡಿರಲಿಲ್ಲ ಅಂದರೆ ಬೇಯಿಸ್ಕೊಂಡಿರಲಿಲ್ಲ, ಅದನ್ನು ಹಾಗೆ ಹಾಕ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಸ್ವಲ್ಪ ನಾನು ರುಚಿನೂ ಕಡಿಮೆ ಯೂಸ್ ಮಾಡೋದು, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಲ್ವ. ಇವಾಗ BP ಅದು ಇದು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಕಡಿಮೆ ಉಪಯೋಗಿಸ್ತೀನಿ. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀವಿ. ಇವಾಗ ಇದು ಸ್ವಲ್ಪ ಸರಿಯಾಗಿ ಮಿಶ್ರಣ ಮಾಡಿಕೊಂಡು ನಾನು ಇವಾಗ ಏನು ಮಾಡ್ತಿದ್ದೀನಿ, ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಹೆಲ್ದಿ ಆ್ಯಂಡ್ ಸ್ವೀಟ್ ಕಾರ್ನ್ ರೆಸಿಪಿ ಇವಾಗ ಸಿದ್ಧವಾಯಿತು. ಇದನ್ನು ಮಕ್ಕಳು ಇಷ್ಟಪಡ್ತಾರೆ, ಚಿಕ್ಕವರು ದೊಡ್ಡವರು. ಇವಾಗ ಶಾಲೆ ಹೋಗೋ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ಎಲ್ಲ ಬೇಯಿಸ್ಕೊಂಡಿರೋದೆಲ್ಲ ತರಕಾರಿ, ಆಮೇಲೆ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಇದು ಮೆಕ್ಕೆಜೋಳದಲ್ಲಿ ತುಂಬ ಪ್ರೋಟೀನ್ ಸಿಗುತ್ತೆ ಇದರಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಗಂಗಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.